ಸಕಲೇಶಪುರ ತಾಲೂಕಿನ ಆನೆಮಹಲ್ ಗ್ರಾಮದ ಅಸೈನರ್ ಆನೆಮಹಲ್ ಅವರು ಜೆಡಿಎಸ್ ತೊರೆದು ಅಧಿಕೃತ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರು. ಆನೆಮಲ್ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಅಸೈನರ್ ಆನೆಮಲ್ ಅವರೊಂದಿಗೆ ಬಂದ ಕಾರ್ಯಕರ್ತರಿಗೆ ಪಕ್ಷದ ಶಾಲು ಹಾಕಿ ಸ್ವಾಗತ ನೀಡಿದರು. ಅಸೈನರ್ ಆನೆಮಲ್ ಗ್ರಾಮ ಪಂಚಾಯಿತಿಯಲ್ಲಿ 2 ಬಾರಿ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದು, ಹಾಸನ ಜಿಲ್ಲಾ ವಕ್ಫ್ ಸಮಿತಿಯಲ್ಲಿ 3 ಅವಧಿಗೂ ಉಪಾಧ್ಯಕ್ಷ ಮತ್ತು ಸದಸ್ಯರ ಜವಾಬ್ದಾರಿಯನ್ನು ವಹಿಸಿದ್ದರು. ಮಂಜುನಾಥ್ ದರ್ಗಾ ಮತ್ತು ಅನಾಥಾಶ್ರಮ ಸೇರಿದಂತೆ ಹಲವಾರು ಧಾರ್ಮಿಕ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ದೇಶ ಹಾಗೂ ರಾಜ್ಯದ ವಿವಿಧ ವರ್ಗಗಳ ಅಭಿವೃದ್ಧಿಗೆ ಸಮಾನ ಆದ್ಯತೆ ನೀಡುವ ಪಕ್ಷ ಜಾತ್ಯತೀತ ಮೌಲ್ಯಗಳನ್ನು ಉಳಿಸಿಕೊಂಡಿದೆ ಎಂದು ಹೇಳಿದರು. ಚುನಾವಣೆಯಲ್ಲಿ ಗೆಲುವು ಸೋಲು ಸಾಮಾನ್ಯವೆಂದರು. ಜನಾದೇಶವನ್ನು ಕಾಪಾಡುವುದು ಮತ್ತು ಜನಪರ ಕೆಲಸಗಳನ್ನು ಮುಂದುವರಿಸುವುದೇ ಪಕ್ಷದ ಗುರಿ ಎಂದು ಅವರು ಅಭಿಪ್ರಾಯಪಟ್ಟರು. ವಿರೋಧ ಪಕ್ಷದ ಟೀಕೆಗಳ ವಿಷಯದಲ್ಲೂ ಅವರು ಪ್ರತಿಕ್ರಿಯಿಸಿದ್ದು, ಸರ್ಕಾರ ಘೋಷಿಸಿದ ಯೋಜನೆಗಳು ಜನರಿಗೆ ತಲುಪುತ್ತಿರುವುದು ತಮಗೆ ವಿಶ್ವಾಸ ನೀಡುತ್ತಿದೆ ಎಂದರು. 2028ರ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲು ಸಾಧ್ಯತೆಗಳು ಇರುವುದಾಗಿ ಅಭಿಪ್ರಾಯಪಟ್ಟಿದ್ದಾರೆ. ನ್ಯೂಸ್ ಬ್ಯೂರೋ, ಮೊಹಮ್ಮದ್ ಜುನೇದ್, ಹಾಸನ್. ನಾನು ನಮ್ಮ ಮುಖಂಡಗಳಿಗೆಲ್ಲ ಮನವಿ ಮಾಡಿ ಅದನ್ನು ಮುಖಂಡಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಮತ್ತು ಯಾರ್ಯಾರ ಮೇಲೆ ಏನೇನೋ ದೂರುಗಳಾಗ್ತಿದೆ, ಇವರು ಯಾರ್ಯಾರು ಎಲ್ಲೆಲ್ಲಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ, ಇವ್ರಿಗೆಲ್ಲ ತಕ್ಕ ಪಾಠವನ್ನು ಕಲಿಸುವಂಥ ಸಮಯ ಭಾಳ ಹತ್ತಿರದಲ್ಲೇ ಇದೆ. ಖಂಡಿತವಾಗ್ಲೂ ಕೂಡ ಅದರ ಉತ್ತರ ಕೊಡುವಂಥ ಸಮಯ ಬಂದಾಗ ನಾನು ಆ ಉತ್ತರವನ್ನು ಈ ಜನತೆಗೆ ನಾನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾವೆಲ್ಲರೂ ಕೂಡ ಏನು ಕಾಂಗ್ರೆಸ್ ಪಕ್ಷಕ್ಕೆ ತಾವು ಸೇರಿದ್ರಿ, ಅಸೇನರು ಮತ್ತು ಎಲ್ಲ ನನ್ನ ಆತ್ಮೀಯ ಬಂಧುಗಳು ತಾವೆಲ್ಲ ನೀವೇನು ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಣ್ಣ, ಬೈರ್ಮುಡಿ ಚಂದ್ರಣ್ಣವರ ನೇತೃತ್ವದಲ್ಲಿ ತಾವೇನು ಸೇರಿದಿರಿ, ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ, ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಏನೇ ಕೆಲಸ ಇದ್ದರೂ ನಾವು ಅಭಿವೃದ್ಧಿ ಪರವಾಗಿ ನಾವು ಹೋರಾಡೋಣ. ಮತ್ತು ಇನ್ನೂ ಅನೇಕ ಕೆಲವರು ಮುಖಂಡರುಗಳು, ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ. ಯಾಕಂದರೆ ನಿನ್ನೆ ತಾನೇ ಇವರು ಅನಿಲ್ ಭಾಯಿ ಹೇಳಿದ್ರು, ನಾಳೆ ಒಂದು ಕೂತು ಒಂದು ಚರ್ಚೆ ಮಾಡಿ ಏನಾನ ತೀರ್ಮಾನ ಅಂತ. ನನಗೆ ಗೊತ್ತಿರಲಿಲ್ಲ ಈ ಸೇರ್ಪಡೆ ಕಾರ್ಯಕ್ರಮ ಇವತ್ತೇ ಆಗುತ್ತೆ ಅಂತೇಳಿ. ಚಂದ್ರನವರು ಇದ್ದಂಥ ಕಾರಣದಿಂದ ಇದೊಂದು ಸೇರ್ಪಡೆ ಕಾರ್ಯಕ್ರಮ ಆಗಿದೆ. ಮುಂದೆ ಇಲ್ಲೇನು ಹಿಂದೆ ನಮ್ಮ ಪಕ್ಷದಲ್ಲಿದ್ದರು, ತಾವೇನು ಹೊಸದಾಗಿ ಸೇರಿದ್ರಿ, ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತೆ ಒಂದೇ ಕುಟುಂಬದ ಸದಸ್ಯರಾಗಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ನಮಗೆಲ್ಲರೂ ಒಂದೇ. ನಮ್ಮ ಪಕ್ಷದಲ್ಲಿ ಯಾರ್ಯಾರು ಹೊಸದಾಗಿ ಸೇರ್ಪಡೆ ಆಗ್ತೀರಿ ಅವರು ಒಂದೇ, ಪಕ್ಷದಲ್ಲಿ ಇರ್ತಕ್ಕಂಥವ್ರು ಒಂದೇ, ಯಾವುದು ಏನು ಭಿನ್ನಾಭಿಪ್ರಾಯಗಳು ಬೇಡ. ಇಲ್ಲಿ ಸೇರಿರ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ನಾನು ಮನವಿಯನ್ನು ಮಾಡ್ತೀನಿ, ಯಾರ್ಯಾರು ಹಿಂದೆ ನಮ್ಮ ಪಕ್ಷದಲ್ಲಿದ್ದರೂ ಅವ್ರನ್ನೆಲ್ಲ ಮಾತಾಡಿಸಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಸಣ್ಣ ಪುಟ್ಟ ವಿಚಾರ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ದಯಮಾಡಿ ನಮ್ಮ ನಾಯಕರಾಗಿರ್ತಕ್ಕಂಥ ಚಂದ್ರಣ್ಣವ್ರ ಗಮನಕ್ಕೆ ತಂದರೆ ಅವರು ಕೂತು ಸರಿ ಮಾಡುವಂಥ ಕೆಲಸನ ಅವ್ರು ಮಾಡ್ತಾರೆ. ಮತ್ತೊಮ್ಮೆ ಇನ್ನೇನು ಕೆಲವೇ ಇನ್ನೊಂದು 8-10 ದಿನ ಬಿಟ್ಟು ನಾವೆಲ್ಲ ಏನು ಸೇರಿದ್ದೀವಿ, ಇದಕ್ಕಿಂತ ಹೆಚ್ಚಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು, ಕಾರ್ಯಕರ್ತರು ಸೇರಿ ಒಂದು ಕಾರ್ಯಕ್ರಮ ಮಾಡೋಣ. ಅಲ್ಲಿ ಮಾನ್ಯ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಮತ್ತು ಶಿವಲಿಂಗೇಗೌಡರನ್ನ ನಾವು ಕರ್ಕೊಂಡು ಬಂದು ಇನ್ನು ಜಿಲ್ಲೆನಲ್ಲಿರ್ತಕ್ಕಂಥ ಹಲವಾರು ಮುಖಂಡರುಗಳು ಕರೆದು ಒಂದು ಸಭೆ ಮಾಡಿ ಒಂದು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.